ವೆಲ್ಕಮ್ ಬ್ಯಾಕ್ ಟು ಆಯುಷ್ ಅಂಡ್ ಆಕಾಂಕ್ಷ ಯೂಟ್ಯೂಬ್ ಚಾನಲ್. ನಾವು ಯಾವುದೇ ರೀತಿಯಾದ ಕೃಷಿಯನ್ನು ಮಾಡುವಾಗ ನಮಗೆ ಹಲವಾರು ಸಮಸ್ಯೆಗಳು ಎದುರಾಗ್ತದೆ. ಅದರಲ್ಲಿ ಮುಖ್ಯವಾಗಿ ಹುಳಗಳ ಸಮಸ್ಯೆ ಅಂತಲೇ ಹೇಳಬಹುದು. ಅದೇ ರೀತಿಯಾಗಿ ಈ ಮಲ್ಲಿಗೆ ಕೃಷಿಯಲ್ಲೂ ಕೂಡ ಹುಳಗಳ ಸಮಸ್ಯೆ ನಮಗೆ ಎದುರಾಗ್ತದೆ. ಆ ಹುಳಗಳ ಸಮಸ್ಯೆಗಿಂತ ವೈಟ್ ಫ್ಲೈಸ್ಗಳ ಸಮಸ್ಯೆ ಇನ್ನೂ ದೊಡ್ಡ ಒಂದು ಸಮಸ್ಯೆ ಅಂತಲೇ ಹೇಳಬಹುದು. ಇದು ಗಿಡಗಳಿಗೆ ಮಾತ್ರವಲ್ಲದೆ ಕೆಲವೊಮ್ಮೆ ನಮಗೂ ಕೂಡ ಸ್ವಲ್ಪ ತೊಂದರೆಯನ್ನು ನೀಡ್ತದೆ. ಅಂದರೆ ನಾವು ಗಿಡದ ಬಳಿ ಹೋದಾಗ ಅದು ನಮ್ಮನ್ನು ಸುತ್ತುವರಿಯುತ್ತದೆ, ಕಣ್ಣಿನ ಒಳಗಡೆ ಹೋಗ್ತದೆ. ಈ ರೀತಿಯಾಗಿ ಮಾಡಿದಾಗ ನಮಗೆ ಗಿಡದ ಬಳಿ ಹೋಗಲು ಅಷ್ಟೊಂದು ಇಂಟ್ರೆಸ್ಟ್ ಕೂಡ ಬರುವುದಿಲ್ಲ. ಹಾಗಾಗಿ ನಾವು ವೈಟ್ ಫ್ಲೈಸ್ಗಳು ಗಿಡದ ಹತ್ತಿರ ಬಂದ ತಕ್ಷಣವೇ ಅದನ್ನು ನಾವು ಹತೋಟಿಗೆ ತರಬೇಕಾಗ್ತದೆ. ಈ ವಿಷಯವಾಗಿ ನನಗೆ ಮಿಡ್ ಕ್ಲಾಸ್ ಫ್ಯಾಮಿಲಿಯವರು ಕಮೆಂಟಲ್ಲಿ ಕೇಳಿದ್ದಾರೆ ವೈಟ್ ಫ್ಲೈಸ್ಗೆ ಏನು ಮಾಡಬೇಕು ಅಂತ. ಹಾಗಾಗಿ ಇಂದಿನ ವಿಡಿಯೋದಲ್ಲಿ ಇದರ ಬಗ್ಗೆ ಸ್ವಲ್ಪ ವಿಷಯಗಳನ್ನು ತಿಳಿಸ್ತೇನೆ. ಮಲ್ಲಿಗೆ ಕೃಷಿ ಮಾಡುವ ಪ್ರತಿಯೊಬ್ಬರಿಗೂ ಕೂಡ ಈ ವೈಟ್ ಫ್ಲೈಸ್ನ ಪರಿಚಯ ಇದ್ದಿರಬಹುದು. ಆದರೂ ಕೂಡ ಇನ್ನೊಮ್ಮೆ ಹೇಳ್ತೇನೆ, ಅಂದರೆ ಈ ಮಲ್ಲಿಗೆ ಕೃಷಿಯಲ್ಲಿ ಹೊಸದಾಗಿ ಬಂದವರು ತುಂಬ ಜನ ಇರ್ತಾರೆ. ಹಾಗಾಗಿ ಇದರ ಬಗ್ಗೆ ಸ್ವಲ್ಪ ಹೇಳ್ತೇನೆ. ವೈಟ್ ಫ್ಲೈಸ್ ಅಂದರೆ ಮಲ್ಲಿಗೆ ಗಿಡಗಳಲ್ಲಿ ನಿಮಗೆ ಬಿಳಿ ಬಣ್ಣದ ಒಂದು ಚಿಕ್ಕದಾದ ನೊಣದ ರೀತಿಯಲ್ಲಿ ಕಾಣಿಸ್ತದೆ. ಅದನ್ನು ವೈಟ್ ಫ್ಲೈಸ್ ಅಂತ ಹೇಳ್ತಾರೆ. ಕನ್ನಡದಲ್ಲಿ ಬಿಳಿ ನೊಣ ಅಂತ ಹೇಳ್ತಾರೆ. ಮಲ್ಲಿಗೆ ಗಿಡಗಳಲ್ಲಿ ಹೆಚ್ಚಾಗಿ ಇದನ್ನು ನೀವು ಎಲೆಯ ಹಿಂಭಾಗದಲ್ಲಿ ಕಾಣಬಹುದು. ನಾವು ಗಿಡಗಳನ್ನು ಸ್ವಲ್ಪ ಅಲುಗಾಡಿಸಿದಾಗ, ಎಲೆಗಳನ್ನು ಸ್ವಲ್ಪ ಮುಟ್ಟಿದಾಗ ಆ ನೊಣಗಳು ಹಾರಲು ಪ್ರಾರಂಭಿಸುತ್ತದೆ. ಈ ಹುಳಗಳ ಗಾತ್ರ ತುಂಬ ಚಿಕ್ಕದಿದ್ದರೂ ಕೂಡ ನಮ್ಮ ಗಿಡಗಳಿಗೆ ದೊಡ್ಡದಾದ ಸಮಸ್ಯೆಯನ್ನೇ ಉಂಟು ಮಾಡುತ್ತದೆ. ಈ ನೊಣಗಳು ಎಲೆಗಳ ಹಿಂಭಾಗದಲ್ಲಿ ಕುಳಿತು ಎಲೆಗಳ ರಸವನ್ನು ಹೀರುತ್ತದೆ. ಇದರಿಂದ ಎಲೆಗಳ ಬಣ್ಣ ಬದಲಾಗಲು ಪ್ರಾರಂಭವಾಗ್ತದೆ. ಕೆಲವೊಮ್ಮೆ ಹಳದಿ ಬಣ್ಣಕ್ಕೆ ಬಂದರೆ, ಇನ್ನು ಕೆಲವೊಮ್ಮೆ ಡಾರ್ಕ್ ಗ್ರೀನ್ ಬಣ್ಣಕ್ಕೆ ಬಂದು ಅದರ ಮೇಲೆ ಕಪ್ಪು ಬಣ್ಣದ ಒಂದು ಪೌಡರ್ ರೀತಿಯಲ್ಲಿ ಕಾಣಿಸುತ್ತದೆ. ಇದರಿಂದ ಎಲೆಗಳು ನಿಧಾನವಾಗಿ ಒಣಗಲು ಪ್ರಾರಂಭಿಸುತ್ತದೆ. ಗಿಡಗಳಿಗೆ ಆಹಾರವನ್ನು ತಯಾರಿಸಲು ಎಲೆಗಳೇ ಮುಖ್ಯ ಆಗಿರುವುದರಿಂದ, ಎಲೆಗಳಿಗೆ ಇದರಿಂದ ತೊಂದರೆ ಆಗಿರುವುದರಿಂದ ಗಿಡಗಳ ಬೆಳವಣಿಗೆ ತುಂಬಾನೇ ನಿಧಾನವಾಗಿ ಆಗ್ತದೆ. ಹಾಗೆ ಗಿಡದಲ್ಲಿ ಆದಂತಹ ಹೂವಿನ ಬಣ್ಣ, ಮೊಗ್ಗಿನ ಬಣ್ಣವೂ ಕೂಡ ಇದರಿಂದ ಬದಲಾಗಬಹುದು. ಮೊಗ್ಗುಗಳು ಕೆಂಪು ಬಣ್ಣಕ್ಕೆ ಬರಬಹುದು ಅಥವಾ ಉದುರಿ ಹೋಗಬಹುದು. ಈ ಎಲ್ಲ ಸಮಸ್ಯೆಗಳು ಈ ವೈಟ್ ಫ್ಲೈಸ್ನಿಂದ ಆಗ್ತದೆ. ಇಷ್ಟೊಂದು ಸಮಸ್ಯೆ ಮಾಡುವ ಈ ವೈಟ್ ಫ್ಲೈಸ್ಗಳು ನಮ್ಮ ಗಿಡದಲ್ಲಿ ಬರಲು ಕಾರಣ ಏನು ಅಂತ ನಾವು ತಿಳಿದುಕೊಳ್ಳೋಣ. ಮೊದಲನೆಯದಾಗಿ, ನಾವು ಹಾಕುವ ಗೊಬ್ಬರದಿಂದ ಈ ವೈಟ್ ಫ್ಲೈಸ್ಗಳು ಉತ್ಪತ್ತಿ ಆಗ್ತದೆ ಅಂತಲೇ ಹೇಳಬಹುದು. ನಾವು ಹಾಕುವಂತಹ ಗೊಬ್ಬರ ತೇವಾಂಶಯುತವಾಗಿದ್ದಲ್ಲಿ, ಅಂದರೆ ನೆಲಗಡಲೆ ಹಿಂಡಿಯೆಲ್ಲ ನಾವು ಹಾಕ್ತೇವೆ, ಹಾಗೆ ದನದ ಸಗಣಿ ಗೊಬ್ಬರವನ್ನು ಹಾಕ್ತೇವೆ, ಅದೆಲ್ಲ ಸ್ವಲ್ಪ ನೀರಿನ ಅಂಶ ಜಾಸ್ತಿ ಇದ್ದು ಅಲ್ಲೇ ಕೊಳೆಯುವ ಒಂದು ಸಂದರ್ಭದಲ್ಲಿ ವೈಟ್ ಫ್ಲೈಸ್ಗಳು ಉತ್ಪತ್ತಿ ಆಗ್ತದೆ ಅಂತಲೇ ಹೇಳಬಹುದು. ಹಾಗೆ ಗಿಡಗಳ ಸುತ್ತಮುತ್ತ ಕ್ಲೀನಾಗಿ ಇಟ್ಟುಕೊಳ್ಳದೇ ಇದ್ದಾಗ, ಅಂದರೆ ಗಿಡಗಳ ಸುತ್ತಮುತ್ತ ಎಲೆಗಳು ಬಿದ್ದಿರ್ತದೆ, ಹಾಗೆ ಅಲ್ಲಲ್ಲಿ ಮಣ್ಣು ಕೂಡ ಬಿದ್ದಿರ್ತದೆ. ನಾವು ಡೈಲಿ ನೀರನ್ನು ಹಾಕುವಾಗ ನೀರು ಅದರ ಮೇಲೆ ಬೀಳ್ತದೆ. ಅಲ್ಲೇ ಸ್ವಲ್ಪ ಅದು ಕೊಳೆಯುವ ಒಂದು ರೀತಿಯಲ್ಲಿ ಆಗ್ತದೆ. ಆ ಕೊಳೆಯುವ ರೀತಿ ಎಲ್ಲಿ ಆಗ್ತದೆ ಅಲ್ಲಿ ನೊಣಗಳು ಬರ್ತದೆ, ಹಾಗೆ ಹುಳಗಳು ಕೂಡ ಉತ್ಪತ್ತಿ ಆಗ್ತದೆ. ಹಾಗಾಗಿ ಮಲ್ಲಿಗೆ ಗಿಡಗಳ ಸುತ್ತಮುತ್ತ ಶುಚಿತ್ವವನ್ನು ಕಾಪಾಡಿಕೊಳ್ಳದೇ ಇದ್ದಾಗ ನಿಮ್ಮ ಗಿಡಗಳಲ್ಲಿ ವೈಟ್ ಫ್ಲೈಸ್ಗಳು ಖಂಡಿತವಾಗಿಯೂ ಬರುತ್ತದೆ. ಹಾಗೆ ಮಳೆಗಾಲದಲ್ಲಿ ನೀವು ವೈಟ್ ಫ್ಲೈಸ್ಗಳನ್ನು ಗಿಡದಲ್ಲಿ ನೋಡಬಹುದು. ಕಂಟಿನ್ಯೂಸ್ ಆಗಿ ಮಳೆ ಬರುವಾಗ ಅಷ್ಟೊಂದು ವೈಟ್ ಫ್ಲೈಸ್ಗಳು ಬರುವುದಿಲ್ಲ. ಆದರೆ ಮಳೆ ಬಂದು ಸ್ವಲ್ಪ ಬಿಸಿಲು ಬಂದ ತಕ್ಷಣವೇ ವೈಟ್ ಫ್ಲೈಸ್ಗಳು ಉತ್ಪತ್ತಿ ಆಗ್ತದೆ. ಈಗ ಬಿಸಿಲು ಜಾಸ್ತಿ ಇದೆ, ಆದರೂ ಕೂಡ ನಮಗೆ ವೈಟ್ ಫ್ಲೈಸ್ಗಳ ತೊಂದರೆ ಕಂಡು ಬರ್ತಾ ಇರ್ತದೆ. ಯಾಕಂದರೆ ಗಾಳಿ ತುಂಬಾ ಬಿಸಿ ಆಗಿರ್ತದೆ. ಈ ರೀತಿಯಾದ ಒಂದು ವಾತಾವರಣದಲ್ಲಿಯೂ ಕೂಡ ವೈಟ್ ಫ್ಲೈಸ್ಗಳು ನಮ್ಮ ಗಿಡದಲ್ಲಿ ಕಂಡು ಬರುತ್ತದೆ. ಹಾಗೆ ಮುಂದಿನ ಒಂದು ಕಾರಣ ಏನಂದರೆ, ನೀವು ನಿಮ್ಮ ಗಿಡಗಳನ್ನು ಹತ್ತಿರದಲ್ಲಿ ಇಟ್ಟಾಗ ಈ ವೈಟ್ ಫ್ಲೈಸ್ಗಳು ಖಂಡಿತವಾಗಿಯೂ ಬರುತ್ತದೆ. ನೀವು ಪಾಟ್ಗಳಲ್ಲಿ, ಗ್ರೋ ಬ್ಯಾಗಲ್ಲಿ ಗಿಡಗಳನ್ನು ನಟ್ಟಿದ್ದಲ್ಲಿ ಅದನ್ನು ಸ್ವಲ್ಪ ದೂರದಲ್ಲಿ ಇಡಬೇಕಾಗ್ತದೆ. ಒಂದಕ್ಕೊಂದು ತಾಗಿಕೊಂಡು ಇದ್ದಾಗ ಅಲ್ಲಿ ವೈಟ್ ಫ್ಲೈಸ್ಗಳು ಕಂಡು ಬರುತ್ತದೆ. ಹಾಗೆ ನೆಲದಲ್ಲಿ ನಟ್ಟಾಗಲೂ ಕೂಡ ಹತ್ತಿರದಲ್ಲಿ ನೀವು ಗಿಡಗಳನ್ನು ನಟ್ಟಿದ್ದಲ್ಲಿ ಖಂಡಿತವಾಗಿಯೂ ವೈಟ್ ಫ್ಲೈಸ್ಗಳು ಅಲ್ಲಿ ಕಂಡು ಬರುತ್ತದೆ. ಗಿಡಗಳಿಗೆ ಗಾಳಿ ಸರಿಯಾಗಿ ಹೋಗದೇ ಇದ್ದಾಗ ಈ ರೀತಿಯಾದ ಒಂದು ಸಮಸ್ಯೆ, ಅಂದರೆ ಕೀಟಗಳ ಸಮಸ್ಯೆ ಸುಲಭವಾಗಿ ಬರ್ತದೆ ಅಂತ ಹೇಳ್ಬಹುದು. ಇನ್ನು ಮುಂದಿನ ಒಂದು ಕಾರಣ ಏನಂದರೆ, ನಾವು ಹೆಚ್ಚಿನ ಒಂದು ಗೊಬ್ಬರವನ್ನು ಹಾಕಿದಾಗ ಗಿಡದ ತುಂಬ ಹೆಚ್ಚಿನ ಎಲೆಗಳು ಬೆಳೆಯುತ್ತದೆ. ಆ ಹೊಸ ಎಲೆಗಳು ತುಂಬಾ ಮೃದು ಆಗಿರ್ತದೆ. ಆ ರೀತಿಯಾದ ಎಲೆಗಳಲ್ಲೂ ಕೂಡ ವೈಟ್ ಫ್ಲೈಸ್ಗಳು ಹೆಚ್ಚಿಗೆ ಕಂಡು ಬರುತ್ತದೆ. ಹಾಗೆ ಮುಂದಿನ ಒಂದು ಕಾರಣ ಏನಂದರೆ, ನಾವು ಮಲ್ಲಿಗೆ ಗಿಡಗಳನ್ನು ಮಾತ್ರವಲ್ಲದೆ ಬೇರೆ ಬೇರೆ ರೀತಿಯಾದ ಗಿಡಗಳನ್ನು ನಮ್ಮ ಗಾರ್ಡನ್ನಲ್ಲಿ ನಟ್ಟಿರ್ತೇವೆ. ಅದು ಹೂವಿನ ಗಿಡ ಇರಬಹುದು, ತರಕಾರಿ ಗಿಡ ಇರಬಹುದು, ಹಣ್ಣಿನ ಗಿಡಗಳು ಇರಬಹುದು. ಆ ಗಿಡಗಳಲ್ಲಿ ಈ ವೈಟ್ ಫ್ಲೈಸ್ಗಳು ಕಂಡು ಬಂದಲ್ಲಿ ಆ ಗಿಡದಿಂದ ಈ ಗಿಡಕ್ಕೆ ಕೂಡಲೇ ಬರುತ್ತದೆ ಅಂತ ಹೇಳಬಹುದು.
ವೈಟ್ ಫ್ಲೈಸ್ಗಳು ಅಂದರೆ ಬಿಳಿ ನೊಣಗಳು ಯಾವೆಲ್ಲ ಸಂದರ್ಭದಲ್ಲಿ ನಮ್ಮ ಮಲ್ಲಿಗೆ ಗಿಡಗಳಲ್ಲಿ ಕಂಡು ಬರ್ತದೆ ಅನ್ನೋದನ್ನು ನನಗೆ ತಿಳಿದಷ್ಟು ಮಟ್ಟಿಗೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೇನೆ. ಹಾಗೆ ವೈಟ್ ಫ್ಲೈಸ್ಗಳು ನಮ್ಮ ಗಿಡದಲ್ಲಿ ಬಂದಾಗ ಗಿಡಕ್ಕೆ ಯಾವೆಲ್ಲ ತೊಂದರೆಯನ್ನು ಮಾಡ್ತದೆ ಅಂತಲೂ ಕೂಡ ತಿಳಿಸಿದ್ದೇನೆ. ಹಾಗಾದರೆ ಈಗ ನಾವು ಆ ವೈಟ್ ಫ್ಲೈಸನ್ನು ಕಂಟ್ರೋಲ್ ಮಾಡುವುದು ಹೇಗೆ ಅನ್ನೋದನ್ನು ತಿಳಿದುಕೊಳ್ಳೋಣ. ಇದರ ಬಗ್ಗೆ ಹಲವಾರು ಬಾರಿ ಹಲವಾರು ವಿಡಿಯೋಸ್ಗಳಲ್ಲಿ ತಿಳಿಸಿದ್ದೇನೆ. ಆದರೂ ಕೂಡ ನನಗೆ ತುಂಬಾ ಮೆಸೇಜ್ಗಳು ಕಮೆಂಟ್ಗಳು ಬರ್ತಾ ಇತ್ತು. ಹಾಗಾಗಿ ಇನ್ನೊಮ್ಮೆ ನಾನು ಇದರ ಬಗ್ಗೆ ತಿಳಿಸ್ತಾ ಇದ್ದೇನೆ. ನನ್ನ ಮಲ್ಲಿಗೆ ಗಿಡಗಳಲ್ಲಿ ಹೆಚ್ಚಾಗಿ ವೈಟ್ ಫ್ಲೈಸ್ಗಳು ಕಂಡುಬರುವುದಿಲ್ಲ. ಆದರೆ ಕೆಲವೊಮ್ಮೆ ವೈಟ್ ಫ್ಲೈಸ್ಗಳ ತೊಂದರೆಗಳು ಬರ್ತದೆ. ಆಗ ನಾನು ಕೂಡಲೇ ಪೆಗಾಸಸ್ಸನ್ನು ಹಾಕ್ತೇನೆ. ಈ ಪೆಗಾಸಸ್ ಅನ್ನುವುದು ನಿಮಗೆ ಫರ್ಟಿಲೈಸರ್ ಶಾಪ್ನಲ್ಲಿ ಸಿಗ್ತದೆ, ಹಾಗೆ ಆನ್ಲೈನ್ನಲ್ಲೂ ಕೂಡ ಸಿಗ್ತದೆ. ನಾನು ಹೆಚ್ಚಾಗಿ 25 ಗ್ರಾಮ್ನ ಈ ಪ್ಯಾಕೆಟನ್ನು ಪರ್ಚೇಸ್ ಮಾಡ್ತೇನೆ. ಹಾಗೆ ಇದನ್ನು ನೀವು 20 ಲೀಟರ್ ನೀರಿಗೆ ಡೈರೆಕ್ಟಾಗಿ ಹಾಕಬೇಕಾಗ್ತದೆ. ಈ ಪ್ಯಾಕ್ನ ಒಳಗೆ ಇನ್ನೊಂದು ಚಿಕ್ಕ ಪ್ಯಾಕಲ್ಲಿ ಪೌಡರ್ ಬರ್ತದೆ. ಒಳಗಿನ ಪ್ಯಾಕ್ ಸಹಿತವಾಗಿ ನೀವು ನೀರಿನೊಳಗೆ ಹಾಕಬೇಕಾಗ್ತದೆ. 20 ಲೀಟರ್ ನೀರಿಗೆ ಫುಲ್ ಪ್ಯಾಕನ್ನು ಹಾಕಬೇಕು. ಇನ್ನೊಮ್ಮೆ ಹೇಳ್ತೇನೆ, ನೀವು ಹೊರಗಿನ ಪ್ಯಾಕನ್ನು ಎಸಿಬೇಕು. ಹಾಗೆ ಒಳಗೆ ಇರುವಂತಹ ಪ್ಯಾಕನ್ನು ಡೈರೆಕ್ಟಾಗಿ ನೀರೊಳಗೆ ಹಾಕಬೇಕಾಗ್ತದೆ. ಹಾಗೆ ನೀವು ಗಿಡಗಳಿಗೆ ಸ್ಪ್ರೇ ಮಾಡುವಾಗ ಎಲೆಗಳ ಮೇಲ್ಭಾಗದಲ್ಲೂ ಸ್ಪ್ರೇ ಮಾಡಬೇಕಾಗ್ತದೆ, ಕೆಳಭಾಗದಲ್ಲೂ ಸ್ಪ್ರೇ ಮಾಡಬೇಕಾಗ್ತದೆ. ಹಾಗೆ ಗಿಡದ ಪ್ರತಿಯೊಂದು ಭಾಗಕ್ಕೂ ಕೂಡ ನೀವು ಹಾಕಿದಂತಹ ಸ್ಪ್ರೇ ನೀರು ತಾಗಬೇಕು. ಹಾಗೆ ಗಿಡದ ಪ್ರತಿಯೊಂದು ಎಲೆಗಳಿಗೂ ಕೂಡ ತಾಗಬೇಕು. ಈ ರೀತಿಯಾಗಿ ನೀವು ಗಿಡಗಳಿಗೆ ಸ್ಪ್ರೇಯನ್ನು ಮಾಡಬೇಕಾಗ್ತದೆ. ಇದರಿಂದ ವೈಟ್ ಫ್ಲೈಸ್ಗಳು ಕಡಿಮೆ ಆಗ್ತದೆ ಅಂತ ನೀವು ವಾರಕ್ಕೊಮ್ಮೆ 4 ದಿನಕ್ಕೊಮ್ಮೆ ಸ್ಪ್ರೇಯನ್ನು ಮಾಡಬೇಡಿ. ಕಡಿಮೆ ಅಂದರೂ 15 ದಿನ ಆದ ನಂತರವೇ ಸ್ಪ್ರೇ ಮಾಡಿ. ನೀವು ಒಂದು ಬಾರಿ ಸ್ಪ್ರೇ ಮಾಡಿದಾಗಲೇ ವೈಟ್ ಫ್ಲೈಸ್ಗಳು ಕಂಟ್ರೋಲ್ಗೆ ಬರ್ತದೆ. ಇನ್ನೂ ಕೂಡ ಸ್ವಲ್ಪ ವೈಟ್ ಫ್ಲೈಸ್ಗಳು ಗಿಡದಲ್ಲಿ ಉಳಿದಿದ್ದಲ್ಲಿ 15 ದಿನ ಬಿಟ್ಟು ಇನ್ನೊಮ್ಮೆ ಸ್ಪ್ರೇ ಮಾಡಿದಾಗ ಖಂಡಿತವಾಗಿಯೂ ಗಿಡದಲ್ಲಿನ ವೈಟ್ ಫ್ಲೈಸ್ಗಳು ಕಂಟ್ರೋಲಿಗೆ ಬರುತ್ತದೆ. ಒಂದು ವೇಳೆ ನಿಮ್ಮ ಮನೆಯಲ್ಲಿ ತುಂಬ ಗಿಡಗಳಿಲ್ಲ, 20 ಲೀಟರ್ ನೀರನ್ನು ನಾವು ಮಾಡಿದರೆ ಅದು ವೇಸ್ಟ್ ಆಗ್ತದೆ ಅಂತ ಇದ್ದಲ್ಲಿ ಆ ಪ್ಯಾಕೆಟ್ನಲ್ಲಿರುವ ಅರ್ಧದಷ್ಟು ಭಾಗವನ್ನು ಮಾತ್ರ 10 ಲೀಟರ್ ನೀರಿಗೆ ನೀವು ಹಾಕಿ ನಂತರ ಅದನ್ನು ಸರಿಯಾಗಿ ಮಿಕ್ಸ್ ಮಾಡಿಕೊಂಡು ಗಿಡಗಳಿಗೆ ಸ್ಪ್ರೇ ಮಾಡಬಹುದು. ಇನ್ನು ಉಳಿದಂತಹ ಅರ್ಧ ಭಾಗವನ್ನು ಸರಿಯಾಗಿ ನೀವು ಕಟ್ಟಿ ಇಡಬೇಕಾಗ್ತದೆ. ಅಂದರೆ ಗಾಳಿಯೆಲ್ಲ ಹೋಗದಂತೆ ಇಡಬೇಕು. 15 ದಿನ ಬಿಟ್ಟು ಆ ಅರ್ಧ ಭಾಗದಷ್ಟು ಪೌಡರನ್ನು ನೀರಿಗೆ ಹಾಕಿ ನೀವು ಗಿಡಗಳಿಗೆ ಸ್ಪ್ರೇ ಮಾಡಬಹುದು. ಆದರೆ ನೀವು ತೆಗೆದಿಡುವಾಗ ಸ್ವಲ್ಪ ಜಾಗ್ರತೆಯಿಂದ ತೆಗೆದಿಡಿ. ತುಂಬ ಟೈಟ್ ಆದ ಕಂಟೈನರ್ನಲ್ಲೇ ತೆಗೆದಿಡಿ. ಹಾಗೆ ಇದನ್ನು ನೀವು ಗಿಡಗಳಿಗೆ ಸ್ಪ್ರೇ ಮಾಡುವಾಗ ತುಂಬ ಜಾಗ್ರತೆಯಿಂದ ಸ್ಪ್ರೇ ಮಾಡಿ. ಇದು ಕೆಮಿಕಲ್ ಯುಕ್ತವಾದ ಒಂದು ಸ್ಪ್ರೇ ಅಂತ ಹೇಳಬಹುದು. ಗಿಡಗಳಿಗೆ ಸ್ಪ್ರೇ ಮಾಡುವಾಗ ಗ್ಲೌಸ್, ಮಾಸ್ಕ್ ಹಾಗೆ ಕಣ್ಣಿಗೆ ಬೇಕಾದರೆ ಗ್ಲಾಸನ್ನು ಹಾಕಿಕೊಂಡೇ ಸ್ಪ್ರೇ ಮಾಡಿ. ಹಾಗೆ ಇಲ್ಲಿ ನೀವು ನೋಡ್ತಾ ಇರಬಹುದು ಎಡ್ಮೈರ್ ಅಂತ. ಇದು 2 ಗ್ರಾಮ್ನ ಒಂದು ಚಿಕ್ಕ ಪ್ಯಾಕೆಟ್. ಇದು ಕೂಡ ವೈಟ್ ಫ್ಲೈಸ್ಗೆ ತುಂಬ ಒಳ್ಳೆಯ ಒಂದು ಪೌಡರ್ ಅಂತ ಹೇಳಬಹುದು. ನಾನು ನನ್ನ ಗಿಡಗಳು ಚಿಕ್ಕದಿರುವಾಗ ಹಾಗೆ ಕಡಿಮೆ ಪ್ರಮಾಣದಲ್ಲಿ ಗಿಡಗಳು ಇದ್ದಾಗ ನಾನು ಇದನ್ನೇ ಬಳಸ್ತಾ ಇದ್ದೆ. ಈಗ ಗಿಡಗಳು ದೊಡ್ಡದಾಗಿದೆ, ಹಾಗೆ ತುಂಬ ಜಾಸ್ತಿ ಪ್ರಮಾಣದಲ್ಲಿ ಗಿಡಗಳಿವೆ. ಹಾಗಾಗಿ ನಾನು ಈಗ ಪೆಗಾಸಸ್ಸನ್ನು ಯೂಸ್ ಮಾಡ್ತೇನೆ. ಕೆಲವೊಮ್ಮೆ ಎಡ್ಮೈರನ್ನು ಕೂಡ ಯೂಸ್ ಮಾಡ್ತೇನೆ. ಆದರೆ ನನ್ನ ಗಿಡಗಳಲ್ಲಿ ವೈಟ್ ಫ್ಲೈಸ್ಗಳು ಬರುವುದು ತುಂಬಾ ಕಡಿಮೆ ಅಂತ ಹೇಳಬಹುದು. ವರ್ಷದಲ್ಲಿ ಕೇವಲ 2-3 ಬಾರಿ ಮಾತ್ರ ನಾನು ಈ ವೈಟ್ ಫ್ಲೈಸ್ಗಾಗಿ ಸ್ಪ್ರೇಯನ್ನು ಮಾಡ್ತೇನೆ. ನೀವು ಕೂಡ ನಿಮ್ಮ ಮನೆಯಲ್ಲಿ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಗಿಡಗಳು ಇದ್ದಲ್ಲಿ, ಚಿಕ್ಕ ಚಿಕ್ಕ ಗಿಡಗಳಿದ್ದಲ್ಲಿ ಚಿಕ್ಕದಾದ ಒಂದು ಪ್ಯಾಕೆಟನ್ನು ತಂದು ಅದನ್ನೇ ನೀವು ಗಿಡಗಳಿಗೆ ಸ್ಪ್ರೇ ಮಾಡಿದರೆ ಆಯಿತು. ಅದರಿಂದಲೂ ಕೂಡ ಕಂಟ್ರೋಲಿಗೆ ಬರ್ತದೆ. ಆದರೆ ಕೆಲವೊಮ್ಮೆ ಅತಿಯಾದ ವೈಟ್ ಫ್ಲೈಸ್ಗಳು ಬಂದಲ್ಲಿ ನೀವು ಎಡ್ಮೈರನ್ನು ಹಾಕಿದರೆ ಅಷ್ಟೊಂದು ಕಂಟ್ರೋಲಿಗೆ ಬರುವುದಿಲ್ಲ. ನೀವು ಪೆಗಾಸಸ್ಸೇ ಹಾಕಬೇಕಾಗ್ತದೆ. ಪೆಗಾಸಸ್ ಅನ್ನುವಂತಹದ್ದು ಮಲ್ಲಿಗೆ ಗಿಡಗಳಲ್ಲಿ ಕಂಡು ಬರುವಂತಹ ವೈಟ್ ಫ್ಲೈಸ್ಗೆ ತುಂಬ ಒಳ್ಳೆಯದಾದ ಒಂದು ಸ್ಪ್ರೇ ಅಂತ ಹೇಳಬಹುದು. ಆದರೆ ಅದು 20 ಲೀಟರ್ ನೀರಿಗೆ ಹಾಕಬೇಕಾಗ್ತದೆ. ಹಾಗಾಗಿ ಅದರಿಂದ ಸ್ವಲ್ಪ ಗಿಡ ಇರುವವರಿಗೆ ಸ್ವಲ್ಪ ತೊಂದರೆ ಆಗ್ತದೆ. ಹಾಗಾಗಿ ನಾನು ಎಡ್ಮೈರನ್ನು ಕೂಡ ತೋರಿಸಿದ್ದೇನೆ. ಹಿಂದೆ ಬೇವಿನ ಎಣ್ಣೆ ಹಾಕ್ತಾ ಇದ್ರು, ಹಾಗೆ ಬೂದಿಯನ್ನು ಹಾಕಿ ಅದನ್ನೆಲ್ಲ ಹತೋಟಿಗೆ ತರ್ತಾ ಇದ್ರು. ಆದರೆ ಈಗ ಅದೆಲ್ಲ ಹಾಕಿದರೆ ಖಂಡಿತವಾಗಿಯೂ ಅದಕ್ಕೆ ತಾಗುವುದೇ ಇಲ್ಲ. ಹಾಗಾಗಿ ನಾವು ಕೆಮಿಕಲ್ ಯುಕ್ತವಾದ ಏನಾದರೂ ಸ್ಪ್ರೇಯನ್ನು ಹಾಕಲೇಬೇಕಾಗ್ತದೆ. ಆ ರೀತಿಯಾದ ಸ್ಪ್ರೇಗಳು ಯಾವುದಂತ ತಿಳಿಸಿದ್ದೇನೆ, ಪೆಗಾಸಸ್ ಮತ್ತು ಎಡ್ಮೈರ್. ಹಾಗೆ ನಿಮಗೆ ಫರ್ಟಿಲೈಸರ್ ಶಾಪ್ನಲ್ಲಿ ಕೇಳಿದಾಗ ಬೇರೆ ಬೇರೆ ರೀತಿಯಾದ ಸ್ಪ್ರೇಗಳು ಸಿಗಬಹುದು. ನೀವು ನಿಮ್ಮ ಹತ್ತಿರದ ಫರ್ಟಿಲೈಸರ್ ಶಾಪ್ಗೆ ಹೋಗಿ ಕೇಳಿ ನೋಡಿ, ನಂತರ ನೀವು ಹಾಕಬಹುದು. ಹೆಚ್ಚಿನ ಮಲ್ಲಿಗೆ ಕೃಷಿಯನ್ನು ಮಾಡುವವರು ಹಾಕುವಂತಹದ್ದು ಪೆಗಾಸಸ್ ಅಂತ ಹೇಳಬಹುದು. ಇಂದಿನ ವಿಡಿಯೋದಲ್ಲಿ ನೀವು ಕೇಳಿದಂತಹ ಪ್ರಶ್ನೆಗೆ ನನಗೆ ತಿಳಿದಷ್ಟು ಮಾಹಿತಿಯನ್ನು ನೀಡಿದ್ದೇನೆ. ಹಾಗೆ ಅದಕ್ಕೆ ಪರಿಹಾರವನ್ನು ಕೂಡ ತಿಳಿಸಿದ್ದೇನೆ. ಇಲ್ಲಿಗೆ ಇಂದಿನ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೇನೆ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗ್ತೇನೆ. ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.